ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಮ್ಯಾಂಗೋ ಸೀಸನಲ್ಲಿ ಒಂದು ಮಾವಿನಕಾಯಿ ಚಟ್ನಿನ ಯಾರ್ಯಾರು ಮಾಡಿಲ್ಲ ಮಿಸ್ ಮಾಡದೆ ಟ್ರೈ ಮಾಡಿ. ಇದು ಒಂದು ವೈರಲ್ ಮ್ಯಾಂಗೋ ಚಟ್ನಿ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿತ್ತು ಗೈಸ್. ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿತ್ತು. ಇದ್ರ ಜೊತೆ ನೀವು ಚಪಾತಿ ರೊಟ್ಟಿ ಅದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮಾಡಿಟ್ಕೊಂಡ್ರೆ ಎಲ್ಲದಕ್ಕೂ ಕೂಡ ಟೇಸ್ಟ್ ಮಾಡ್ಕೊಳ್ಬೋದು. ಹುಳಿ ಉಪ್ಪು ಖಾರ ಎಲ್ಲ ಥರ ಮಿಕ್ಸ್ ಆಗಿ ಒಂಥರ ಸಕ್ಕತ್ತಾಗಿತ್ತು ಟೇಸ್ಟು. ಮಿಸ್ ಮಾಡದೆ ಟ್ರೈ ಮಾಡಿ. ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಈ ಕಡೆ ಒಂದು ಸಣ್ಣ ಪ್ಯಾನಿಗೆ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಅದನ್ನು ಈ ಕಡೆ ಭಾಗ ಆ ಕಡೆ ಭಾಗ 2 ಭಾಗನ ತಗೊಂಡು ಅದನ್ನು ಮಾಮೂಲಿ ಹಾಕ್ಬಿಟ್ಟು ಇಂಚಿಗೆ ಹಾಕ್ಬಿಟ್ಟು, ಅದಾದಮೇಲೆ ಇಲ್ಲಿ ನಾನು ಒಂದು 3 ಟೊಮೆಟೊನೂ ತೊಗೊಂಡು ಅದನ್ನು ಕೂಡ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಬೆಳ್ಳುಳ್ಳಿ ಮತ್ತು 2 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು 8ರಿಂದ 10 ನಿಮಿಷ ಹಬೆಲೆ ಬೇಯಿಸ್ಕೊಳ್ಳಿ. ಸಣ್ಣ ಉರಿಲಿ ಬೇಯಿಸ್ಕೊಳ್ಳಿ. ಸೊ ಬೇಗ ಬೆಂದೋಗುತ್ತೆ ಅದು. ನೋಡಿ ಈ ಥರ ಕಲರ್ ಚೇಂಜ್ ಆಗಿಬಿಡುತ್ತೆ. ಈ ಥರ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಸೊ ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ಇದನ್ನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ. ಒಂದು 5 ನಿಮಿಷ ಆರಲಿ ಇದು. ಆಯಿತಾ? ಇದು ಆರಾದಮೇಲೆ ನಾವು ಟೊಮೆಟೊನ ಮಾಮೂಲಿ ಸಿಪ್ಪೆ ಬಿಡಿಸ್ಕೊಳ್ಬೇಕು. ಇದು ಆರಾಮಾಗಿ ಬಂದುಬಿಡುತ್ತೆ. ನಾವು ಈ ಥರ ಹಬೆಲಿ ಬೇಯಿಸ್ತೀವಲ್ಲ, ಸೊ ಅದು ಬೇಗ ಟೊಮೆಟೊ ಸಿಪ್ಪೆ ಬೇಗ ಬಂದುಬಿಡುತ್ತೆ. ಸೊ ಇದನ್ನು ಟೊಮೆಟೊ ಸಿಪ್ಪೆ ಬಿಡಿಸ್ಕೊಂಡ್ಬಿಟ್ಟು ಟೊಮೆಟೊನೆಲ್ಲ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಮಾವಿನಕಾಯಿನೂ ಕೂಡ ಎಬ್ಕೊಳ್ಳಿ. ಈ ಥರ ಇದರಲ್ಲಿ ಚಾಕುಲಿ ಇಲ್ಲ ಅಂದರೆ ಸ್ಪೂನಲ್ಲಿ ಎಬ್ಕೊಂಡ್ರೆ ಬೆಟರು. ಸ್ಪೂನಲ್ಲಿ ಮಾಮೂಲಿ ನಾನು ಈ ಥರ ಎಬ್ಕೊತಿದ್ದೀನಿ ನೋಡಿ, ಆ ಥರ ಮಾಮೂಲಿ ಎಬ್ಕೊಂಡ್ಬಿಟ್ಟು ಇದು ಮಾಡ್ಕೊಳ್ಳಿ ಅಷ್ಟೇ. ಸಿಪ್ಪೆ ಹಾಕಬೇಡಿ, ವಿತ್ ಸಿಪ್ಪೆ ಹಾಕಬೇಡಿ. ಸಿಪ್ಪೆ ಒಳಗಿರೋದು ಎಬ್ಕೊಳ್ಳಿ. ಅದನ್ನು ಫುಲ್ಲು ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಮಾಮೂಲಿ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅದನ್ನು ಕೂಡ ಬೇಯಿಸಿದ್ವಲ್ಲ, ಫ್ರೈ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ ಹಾಕ್ಕೊಳ್ಳಿ. ಈ ಥರ ಮಾವಿನಕಾಯಿ ಮತ್ತು ಟೊಮೆಟೊನೆಲ್ಲ ರೋಸ್ಟ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೋಸ್ಕರ ಸೊ ಈ ಥರ ಫುಲ್ಲು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಮಾಮೂಲಿ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, ಅದಾದಮೇಲೆ 1 ಸ್ಪೂನ್ ಜೀರಿಗೆ ಪೌಡರು, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, 1/4 ಸ್ಪೂನಷ್ಟು ಅರಿಶಿನ ಪುಡಿ, ಆಮೇಲೆ 1 ಸ್ಪೂನ್ ಚಿಲ್ಲಿ ಪೌಡರು. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿದ್ದು ಕರೆಕ್ಟಾಗಿತ್ತು. 2 ಹಸಿರು ಮೆಣಸಿನ್ಕಾಯಿ, 1 ಸ್ಪೂನ್ ಚಿಲ್ಲಿ ಪೌಡರ್ ಕರೆಕ್ಟಾಗಿತ್ತು. ಸೊ ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಚಟ್ನಿ ಟೈಪಲ್ಲಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಇದು ನೋಡಿ, ನೀವೇ ನೋಡ್ತಿದ್ದೀರಾ ಅಲ್ಲ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋಕ್ಕೂ ಕೂಡ ಅಷ್ಟೇ ಸೂಪರಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ನಾನು ಇದನ್ನು ಬಿಸಿ ಅನ್ನದ ಜೊತೆನೂ ತಿಂದೆ, ಚಪಾತಿ ಜೊತೆನೂ ತಿಂದೆ. ಸೂಪರಾಗಿತ್ತು. ಮಿಸ್ ಮಾಡದೆ ಟ್ರೈ ಮಾಡಿ. ಇದೊಂದು ವೈರಲ್, ನಾನು ಆವಾಗಲೇ ಹೇಳ್ದಂಗೆ ಇದೊಂದು ವೈರಲ್ ಮ್ಯಾಂಗೋ ಚಟ್ನಿ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಟ್ರೈ ಮಾಡ್ತಿದ್ದಾರೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿಬಿಟ್ಟು ಅದು ಈ ಸೀಸನಲ್ಲಿ ಇದನ್ನು ಮಿಸ್ ಮಾಡಲೇಬೇಡಿ. ಓಕೆನಾ? ಇದು ನಾನು ಮಾಡಿದ್ದು ಒಂದು 3 ಮೆಂಬರ್ಸ್ ತಿನ್ಬೋದು. 3 to 4 ಮೆಂಬರ್ಸೇ ತಿನ್ಬೋದು. ನೀವು ಸ್ವಲ್ಪ ಜಾಸ್ತಿ ಬೇಕು, ಜಾಸ್ತಿ ಜನ ಇದ್ದಾರೆ, ಜಾಸ್ತಿ ಮಾಡಬೇಕು ಅಂದಾಗ ಒಂದು ಫುಲ್ ಹಾಕ್ಕೊಂಡ್ಬಿಡಿ. ಒಂದು ಫುಲ್ ತೋತಾಪುರಿ ಮಾವಿನಕಾಯಿನ ಹಾಕ್ಕೊಳ್ಳಿ. ನಾನಿಲ್ಲಿ ಬರೀ 2 ಭಾಗ ಅಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ಓಕೆನಾ? ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.